ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 16. ದಶರಥನು ದೇವತೆಗಳಿಂದ ದತ್ತವಾದ ಪಾಯಸವನ್ನು ಪಡೆದು ತನ್ನ ಪತ್ನಿಯರಿಗೆ ಹಂಚಿದುದು. ಆಗ ನಾರಾಯಣ ದೇವನು ದೇವತೆಗಳಿಂದ ರಾವಣ ವಧೆಗಾಗಿ ಪ್ರಾರ್ಥಿಸಲ್ಪಟ್ಟವನಾಗಿ ಮುಂದೇನು ಮಾಡಬೇಕೆಂಬುದನ್ನು ತಾನು ಬಲ್ಲವನಾದರೂ ದೇವತೆಗಳನ್ನು ಕುರಿತು ಮಧುರವಾಗಿ ಈ ಮಾತನಾಡಿದನು. ದುರಾತ್ಮನಾದ ರಾವಣನ ವಧೆಗೆ ಏನು ಉಪಾಯ? ಯಾವ ಸಾಧನವನ್ನು ಹೊಂದಿ ನಾನು ಆ ಋಷಿ ಕಂಟಕನನ್ನು ಕೊಲ್ಲಲಿ? ಹೀಗೆ ಹೇಳಿದ ಶಾಶ್ವತನಾದ ಆ ವಿಷ್ಣುವನ್ನು ಕುರಿತು ದೇವತೆಗಳೆಲ್ಲರೂ, ಎಲೆ ಶತ್ರು ಸಂಹಾರಕನೇ, ಮನುಷ್ಯ ಶರೀರವನ್ನು ತಾಳಿ ರಾವಣನನ್ನು ಯುದ್ಧದಲ್ಲಿ ಕೊಲ್ಲುವವನಾಗು. ರಾವಣನು ಹಿಂದೆ ದೀರ್ಘಕಾಲ ತೀವ್ರವಾಗಿ ತಪಸ್ಸು ಮಾಡಿದನು. ಸೃಷ್ಟಿಕರ್ತನು ಆದಿಯಲ್ಲಿ ಉದ್ಭವನಾದವನು ಆದ ಬ್ರಹ್ಮದೇವನು ಆತನ ತಪಸ್ಸಿನಿಂದ ಸಂತುಷ್ಟನಾಗಿ ಮನುಷ್ಯನ ಹೊರತು ಮತ್ತೆ ಬೇರೆ ಯಾವ ವಿಧವಾದ ಪ್ರಾಣಿಗಳಿಂದಲೂ ನಿನಗೆ ಭಯವಿಲ್ಲ ಎಂದು ಆ ರಾಕ್ಷಸನಿಗೆ ವರವನ್ನು ಕೊಟ್ಟನು. ವರದಾನ ಸಮಯದಲ್ಲಿ ರಾವಣನು ಮನುಷ್ಯರ ಹೆಸರನ್ನೆತ್ತದೆ ಅವರನ್ನು ಅವಮಾನಪಡಿಸಿದನು. ಈ ಪ್ರಕಾರ ಆತನು ಬ್ರಹ್ಮದೇವನಿಂದ ವರವನ್ನು ಪಡೆದು ಗರ್ವಿತನಾಗಿ 3 ಲೋಕಗಳನ್ನು ನಾಶ ಮಾಡುತ್ತಿರುವನು. ಅದೂ ಅಲ್ಲದೆ ಹೆಂಗಸರನ್ನು ಅಪಹರಿಸುತ್ತಿರುವನು. ಆದ್ದರಿಂದ ಆತನ ವಧೆಯು ಮನುಷ್ಯರಿಂದಲೇ ಆಗತಕ್ಕುದೆಂದು ನಾವು ತಿಳಿಸಿದೆವು ಎಂದು ಉತ್ತರ ಕೊಟ್ಟರು. ದೇವತೆಗಳ ಈ ಮಾತನ್ನು ಕೇಳಿ ಆತ್ಮಸ್ವರೂಪಿಯಾದ ಶ್ರೀ ಮಹಾವಿಷ್ಣುವು ದಶರಥ ರಾಜನನ್ನು ತಂದೆಯಾಗಿ ಮಾಡಿಕೊಳ್ಳಲು ಸಂಕಲ್ಪಿಸಿದನು. ಅದೇ ಕಾಲದಲ್ಲಿ ಮಹಾತೇಜಸ್ವಿಯು ಶತ್ರುಸೂದನನು ಆದ ದಶರಥ ರಾಜನು ಮಕ್ಕಳನ್ನು ಪಡೆಯುವುದಕ್ಕಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಿದ್ದನು. ವಿಷ್ಣುವು ತನ್ನ ಸಂಕಲ್ಪವನ್ನು ಮಾಡಿ ಅದನ್ನು ಬ್ರಹ್ಮನಿಗೆ ಕರೆದು ಹೇಳಿ ದೇವತೆಗಳು ಮಹರ್ಷಿಗಳು ಪೂಜಿಸುತ್ತಿರುವಂತೆಯೇ ಅಲ್ಲಿಯೇ ಅಂತರ್ಧಾನನಾದನು. ಆ ಸಮಯದಲ್ಲಿ ಯಜ್ಞ ಮಾಡುತ್ತಿದ್ದ ದಶರಥನ ಅಗ್ನಿಕುಂಡದಿಂದ ಅಪರಿಮಿತ ತೇಜೋಮಯನಾಗಿ ಮಹಾಬಲ ಪರಾಕ್ರಮಗಳಿಂದ ಕೂಡಿರುವ ಒಬ್ಬ ಮಹಾಪುರುಷನು ಆವಿರ್ಭವಿಸಿ ಕಾಣಿಸಿಕೊಂಡನು. ಆತನು ಕಪ್ಪು ಕೆಂಪು ಮಿಶ್ರಿತವಾದ ಬಣ್ಣವುಳ್ಳ ವಸ್ತ್ರಗಳನ್ನು ಧರಿಸಿ ಕೆಂಪಾದ ಮುಖದಿಂದಲೂ ಗಂಭೀರವಾದ ಧ್ವನಿಯಿಂದಲೂ ಕೂಡಿದ್ದನು. ಆತನ ಮೈ ಕೂದಲು ಮೀಸೆಗಳು ತಲೆಗೂದಲು ಸಿಂಹದ ಕೂದಲಿನಂತೆ ಒತ್ತಾಗಿ ಮನೋಹರವಾಗಿದ್ದುವು. ಆತನು ಶಿಖರದೋಪಾದಿಯಲ್ಲಿ ಎತ್ತರವಾಗಿಯೂ ಬಲವಾದ ಹುಲಿಯಂತೆ ಪರಾಕ್ರಮವುಳ್ಳವನೂ ಆಗಿ ಶುಭ ಲಕ್ಷಣಗಳಿಂದ ಕೂಡಿ ದಿವ್ಯಾಭರಣಗಳನ್ನು ತೊಟ್ಟಿದ್ದನು. ಆತನ ತೇಜಸ್ಸು ಸೂರ್ಯನ ತೇಜಸ್ಸಿನಂತೆಯೂ ಉರಿಯುತ್ತಿರುವ ಅಗ್ನಿಜ್ವಾಲೆಯಂತೆಯೂ ಇದ್ದಿತು. ಆತನು ದಿವ್ಯವಾದ ಪಾಯಸದಿಂದ ತುಂಬಿರುವ ಒಂದು ಪಾತ್ರೆಯನ್ನು ತನ್ನ ವಿಸ್ತಾರವಾದ ಕೈಗಳೆರಡರಿಂದಲೂ ಹಿಡಿದೆತ್ತುಕೊಂಡು ಮಾಯಾರೂಪಿಣಿಯಾದ ಪ್ರಿಯ ಪತ್ನಿಯನ್ನು ತೋಳುಗಳಿಂದ ಹಿಡಿದೆತ್ತುಕೊಂಡಿರುವವನಂತೆ ಕಾಣುತ್ತಿದ್ದನು. ಆ ಪಾತ್ರೆಯು ಶುದ್ಧವಾದ ಅಪರಂಜಿ ಚಿನ್ನದ್ದಾಗಿದ್ದು ಬೆಳ್ಳಿಯ ಮುಚ್ಚಳವನ್ನು ಪಡೆದಿದ್ದಿತು. ಆ ಮಹಾಪುರುಷನು ದಶರಥನನ್ನು ಚೆನ್ನಾಗಿ ದೃಷ್ಟಿಸಿ ನೋಡಿ, ಎಲೈ ರಾಜನೇ, ಇಲ್ಲಿ ಬಂದಿರುವ ನನ್ನನ್ನು ಪ್ರಜಾಪತ್ಯ ಪುರುಷನೆಂದು ತಿಳಿ ಎಂದನು. ರಾಜನು ಕೈಗಳನ್ನು ಜೋಡಿಸಿಕೊಂಡು, ಎಲೈ ಪೂಜ್ಯನೇ, ನಿನಗೆ ಸ್ವಾಗತ. ನನ್ನಿಂದ ನಿನಗೆ ಆಗಬೇಕಾದ ಕೆಲಸವೇನು ತಿಳಿಸು ಎಂದನು. ಆಗ ಪ್ರಜಾಪತ್ಯ ಪುರುಷನು, ಎಲೈ ರಾಜನೇ, ನೀನು ದೇವತೆಗಳನ್ನು ಪೂಜಿಸಿ ತೃಪ್ತಿಪಡಿಸಿರುವುದರ ಫಲವಾಗಿ ಇದೋ ಈ ಪಾಯಸವು ನಿನಗೆ ದತ್ತವಾಗಿದೆ. ಈ ಪಾಯಸವು ದೇವತೆಗಳಿಂದ ಮಾಡಲ್ಪಟ್ಟುದು. ಇದು ವಂಶವರ್ಧನಕಾರಿಯೂ ಪುಣ್ಯಕರವೂ ಆರೋಗ್ಯವರ್ಧಕವೂ ಆದುದು. ಇದನ್ನು ನೀನು ಸ್ವೀಕರಿಸು. ನಿನಗೆ ಅನುರೂಪವಾದ ಬಾರ್ಯರಿಗೆ ಅದನ್ನು ಹಂಚಿಕೊಟ್ಟು ಭುಜಿಸುವಂತೆ ಹೇಳು. ಯಾವುದಕ್ಕಾಗಿ ನೀನು ಯಜ್ಞ ಮಾಡುತ್ತಿರುವೆಯೋ ಆ ಪುತ್ರರನ್ನು ನೀನು ಅವರಲ್ಲಿ ಪಡೆಯುವೆ ಎಂದು ಉತ್ತರ ಕೊಟ್ಟನು. ರಾಜನು ಸುಪ್ರೀತನಾಗಿ ಹಾಗೆಯೇ ಮಾಡುವೆನೆಂದು ಹೇಳಿ ದೇವದತ್ತವಾದ ಪರಮಾನ್ನದಿಂದ ತುಂಬಿದ ಆ ಚಿನ್ನದ ಪಾತ್ರೆಯನ್ನು ಭಕ್ತಿಯಿಂದ ಸ್ವೀಕರಿಸಿ ಶಾಂತಿರೂಪಿಯಾದ ಆ ಅದ್ಭುತ ಮಹಾಪುರುಷನಿಗೆ ತಲೆಬಾಗಿ ನಮಸ್ಕರಿಸಿ ತುಂಬ ಸಂತೋಷದಿಂದ ಆತನಿಗೆ ಪ್ರದಕ್ಷಿಣೆ ಮಾಡಿದನು. ದೇವನಿರ್ಮಿತವಾದ ಪಾಯಸವನ್ನು ಪಡೆದು ದಶರಥನು ದರಿದ್ರನು ಹೇಗೆ ಹೆಚ್ಚಾದ ಧನವನ್ನು ಪಡೆದು ಸಂತೋಷಪಡುವನೋ ಹಾಗೆ ಆನಂದಭರಿತನಾದನು. ಅದ್ಭುತವಾದ ತೇಜೋರೂಪದಿಂದ ಪ್ರಕಾಶಿಸುತ್ತಿದ್ದ ಆ ಪುರುಷನು ಈ ಕೆಲಸವನ್ನು ನೆರವೇರಿಸಿ ಅಲ್ಲಿಯೇ ಅಂತರ್ಧಾನನಾದನು. ರಾಜನ ಅಂತಃಪುರವು ಮನೋಹರವಾದ ಶರತ್ಕಾಲದ ಚಂದ್ರಕಿರಣಗಳಿಂದ ಅಂತರಿಕ್ಷವು ಬೆಳಗುವಂತೆ ಅಂತಃಪುರದ ಜನಗಳಲ್ಲಿ ಮೂಡಿದ ಹರ್ಷಕಿರಣಗಳಿಂದ ಪ್ರಕಾಶಮಾನವಾಯಿತು. ರಾಜನು ಅಂತಃಪುರಕ್ಕೆ ಹೋಗಿ ಕೌಸಲ್ಯ ದೇವಿಯನ್ನು ಕುರಿತು, ನಿನಗೆ ಸಂತಾನವನ್ನು ಕೊಡತಕ್ಕ
ಈ ಪಾಯಸವನ್ನು ಸ್ವೀಕರಿಸು ಎಂದು ಹೇಳುತ್ತಾ ಪಾತ್ರೆಯಲ್ಲಿದ್ದ ಪಾಯಸದ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟನು. ಉಳಿದ ಅರ್ಧ ಭಾಗದಲ್ಲಿ ಅರ್ಧವನ್ನು ರಾಜನು ಸುಮಿತ್ರೆಗೆ ಕೊಟ್ಟನು. ಇನ್ನುಳಿದ ಭಾಗದಲ್ಲಿ ಎಂದರೆ ಒಟ್ಟು ಪಾಯಸದ ಕಾಲು ಭಾಗದಲ್ಲಿ ಅರ್ಧವನ್ನು ಕೈಕೇಯಿಗೆ ಸಂತಾನ ಪ್ರಾಪ್ತಿಗಾಗಿ ಕೊಟ್ಟನು. ಉಳಿದಿದ್ದ ಭಾಗವನ್ನು ಒಟ್ಟಿನ 8ನೇ 1 ಭಾಗ ಏನು ಮಾಡಲಿ ಎಂದು ಯೋಚಿಸಿ ಅದನ್ನು ಕೂಡ ಸುಮಿತ್ರಾದೇವಿಗೆ ಕೊಟ್ಟುಬಿಟ್ಟನು. ಈ ರೀತಿಯಾಗಿ ರಾಜನು ಪಾಯಸವನ್ನು ತನ್ನ ಭಾರ್ಯರಿಗೆ ಪ್ರತ್ಯೇಕವಾಗಿ ಕೊಟ್ಟನು. ರಾಜನ ಪತ್ನಿಯರಾದ ಉತ್ತಮರಾದ 3 ಸಹ ಪಾಯಸವನ್ನು ಸ್ವೀಕರಿಸಿ ಪರಮ ಸಂತೋಷದಿಂದ ಕೂಡಿ ತಾವು ಕೃತಕೃತ್ಯರಾದವೆಂದು ಎಣಿಸಿದರು. ಆ ರಾಜಪತ್ನಿಯರು ಉತ್ಕೃಷ್ಟವಾದ ಪಾಯಸವನ್ನು ಉಂಡು ಸ್ವಲ್ಪ ಕಾಲದಲ್ಲಿಯೇ ಅಗ್ನಿಯಂತೆಯೂ ಸೂರ್ಯನಂತೆಯೂ ತೇಜೋಮಯರಾಗಿ ಗರ್ಭವನ್ನು ಧರಿಸಿದರು. ರಾಜನು ಆ ಸ್ತ್ರೀಯರಲ್ಲಿ ಗರ್ಭವು ಬೆಳೆಯುತ್ತಿರುವುದನ್ನು ನೋಡಿ ಮನಸ್ಸಿನ ಚಿಂತೆಯನ್ನು ದೂರ ಮಾಡಿ ಸ್ವರ್ಗಲೋಕದಲ್ಲಿ ಇಂದ್ರದೇವನು ದೇವತಾಶ್ರೇಷ್ಠ ಗುಣಗಳಿಂದಲೂ ಸಿದ್ಧರ್ಷಿಗಳಿಂದಲೂ ಪೂಜಿತನಾಗಿ ಶೋಭಿಸುವಂತೆ ಸಂತೋಷದಿಂದಿದ್ದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.